ಇಲ್ಲಿ ಮತ್ತು ನನ್ನ ಅನುಭವಗಳು ಈಗ ಮನೆಯಲ್ಲಿ ತಂದೆಯವರು ಸಣ್ಣಾಗಿರುವಾಗಲೇ ಅವರು ಸ್ವಲ್ಪ ಪ್ರಾಯದವರು ಬಂದರೆ ಹೆಚ್ಚಿತ್ತು. ಆವಾಗ ಈ ಬಾಯರ್ ರಮೇಶನಪ್ಪ ಐತಪ್ಪ ಶೆಟ್ಟರೆಲ್ಲ ಇದ್ದರು, ಸಿರಿವೇಶ ಭಾಗವತರ ನೋಡಲಿಕ್ಕೆ ಅಂತ ಬರೋದು. ನಾನು ಶಾಲೆಗೆ ಹೋಗಲಿಕ್ಕಿಲ್ಲಲ್ಲ, ಅವರು ಮಾತಾಡುವಾಗ ಕೇಳೋದಿಕೊಳ್ಳಿ ಅದರ ಕಥೆಯನ್ನೆಲ್ಲ ಕೇಳಿ ನೋಡಿದ ಅನುಭವ. ಆವಾಗ ಚಾರಣ ಈ ಬಲಿಪ ಭಾಗವತರು, ಹಿರಿಯ ಬಲಿಪ ಭಾಗವತರು. ಇದರ ಮೊದಲು ಕುಂಬಳೆ ಪಾರ್ಥಿಸುಬ್ಬ, ಪೆರುವೋಡಿ ಸಂಕಯ್ಯ ಭಾಗವತರು, ಜತ್ತೀಶ್ವರ ಭಾಗವತರು, ಕುಂಚಿನಡಕದಲ್ಲಿ ಒಂದು ಭಾಗವತರು ಇದ್ದರು, ನಿಡ್ಲೆಯಲ್ಲಿ ಕೇಶವ ಭಟ್ರು ಅಂತ ಒಬ್ಬರು ಭಾಗವತರು ಇದ್ದರು. ತಂದೆಯವರು ಹೇಳ್ತಾ ಇದ್ದದ್ದು, ನನಗೆ ನೋಡಿ ಗೊತ್ತಿಲ್ಲ. ಕೂಡಲು ಕುಂಜಣ್ಣ ಭಾಗವತರು ಅಂದರೆ ಹಿರೇಗೋಪಾಲರ ತಂದೆ, ಇದೆಲ್ಲ ಬಲಿಪರಿಂದ ಮೊದಲಿನವರು. ಅಂಗ್ರಿಯಲ್ಲಿ ಅಣ್ಣಯ್ಯ ಭಾಗವತರು ಅಂತ ಒಬ್ಬರು ಇದ್ದರು. ಅವ್ರದ್ದೆಲ್ಲ ಒಂದು ಕ್ರಮ ಇತ್ತು. ಅದೆಲ್ಲ ಆಗಿ ಕೂಡಲಿನಲ್ಲಿ ಸುಬ್ರಾಯ ಶಾನುಭೋಗರು. ಈ ಸುಬ್ರಾಯ ಶಾನುಭೋಗರು ಅಂದರೆ ಒಳ್ಳೆಯ ವಿದ್ಯಾವಂತರು, ಎಲ್ಲ ಕಲೆಗಳನ್ನು ತಿಳಿದವರು. ಅವರ ಕೈಯಲ್ಲಿ ಈ ಇವರು ಹಿರಿಯ ಬಲಿಪ ಭಾಗವತರು ಮತ್ತು ಪುತ್ತಿಗೆ ಜೋಶಿ ಈ ಕಾಲದಲ್ಲಿ ಅವರು ಯಕ್ಷಗಾನ ಪದ್ಯ, ಅವರ ಕಾಲದಲ್ಲಿದ್ದ ಪದ್ಯ ಒಂದು ಬೇರೆ ಇತ್ತು. ಪದ್ಯಕ್ಕೆ ಒಂದು ರಂಗಸ್ಥಳದಲ್ಲಿ ಬಯಲಾಟಕ್ಕೆ ಒಂದು ಹೀಗೆ ಹೋಗಬೇಕು ಅಂತ ಒಂದು ನಿಘಂಟು ಮಾಡಿದರು ಸರ್. ಅಲ್ಲಿ ಈ ಬಗ್ಗೆ ನಾನು ಶಿಕ್ಷಣದಲ್ಲಿ ಅಗತ್ಯ ಹೇಳಬೇಕಾಗುತ್ತದೆ. ಇಲ್ಲಿ ಬಲಿಪರು ಹಿರಿಯವರಾಗಿದ್ದರು. ಅಲ್ಲಿ ಒಂದು ಕಡೆಯಲ್ಲಿ ಮವ್ವಾರು, ಒಂದು ಕಡೆಯಲ್ಲಿ ಪುತ್ತಿಗೆ, ಒಂದು ಕಡೆಯಲ್ಲಿ ನನ್ನ ತಂದೆಯವರು ಮಾಂಬಾಡಿ ಭಾಗವತರು, ಇವೆಲ್ಲ ಅಂದರೆ ಬಲಿಪರು ಆಗಿರೋದು. ಒಂದು ಕಡೆಯಲ್ಲಿ ಮೈಂದಪುರ ಇದೆಲ್ಲ ಇದ್ದರು ಆವಾಗ ತುಂಬ ಜನ. ಆವಾಗೆಲ್ಲರೂ ಯಕ್ಷಗಾನಕ್ಕೆ ಹೀಗೆ ಹೋಗಬೇಕು, ಆಟದಲ್ಲಿಯೂ ಹಾಗೆ. ಮತ್ತು ಮೊದಲು ಕೂತುಕೊಂಡು ಇರಲಿಲ್ಲ. ಬಲಿಪರ ಕಾರದಿಂದ ಮತ್ತೆ ಮೊದಲು ಸೊಂಟಕ್ಕೆ ಕಟ್ಟಿಕೊಂಡು ಬಾರಿಸೋದು. ತಂದೆಯವರು ಹೇಳ್ತಿದ್ರು, ಮುಂದೆ ಹಿಂದೆ ಎಲ್ಲ ಹೋಗಲಿಕ್ಕಿತ್ತಂತೆ. ಹಾಗೆ ಅದನ್ನು ಮೊದಲಿದ್ದಿಗೆ ಬೇಡ. ಆವಾಗ ಆ ಕಾಲದಲ್ಲಿ ಅದನ್ನೆಲ್ಲ ಸ್ವಿಚ್ ಮಾಡಿ ಕೂತುಕೊಳ್ಳಿಕ್ಕೆ ಆವಾಗ ಮೇಜೆಲ್ಲ ಇಲ್ಲಲ್ಲ ಹಳ್ಳಿಯಲ್ಲಿ. ಈ ನೇಜೆ ಇದು ಮಾಡುವ ಪಡಿ ಇತ್ತಿಕೊಳ್ಳಿ, ಪಡಿಯಲ್ಲಿ ಕೂತುಕೊಳ್ಳುವ ಸಿಸ್ಟಮ್ಮು ಇದೆಲ್ಲ ಮಾಡಿ ಹಿರಿಯ ಬಲಿಪರೇ ಅಂತ. ಮತ್ತು ಅಲ್ಲಿಯೂ ಹಾಗೆ ಒಂದು ಪದ್ಯ ಹೇಳಲಿಕ್ಕೆ, ನಾನಿಷ್ಟು ಹೇಳಲಿಕ್ಕೆ ಕಾರಣ ಅಂದರೆ ನಮ್ಮ ತಂದೆಯವರಿಗೆ ಅಲ್ಲಿ ಅವರೇ ಕೊಡಿ ಹಿರಿಯ ಬಲಿಪರು ಕುಬ್ಳೆ ಇದು ಸುಬ್ರಾಯ ಶಾನುಭೋಗರ ಮೂಲಕ ಎಲ್ಲ ಬಂದದ್ದು. ಅವರೊಂದು ಇದು ಆಗಿದ್ದರು ಅಲ್ಲಿ. ಒಂದು ನಮ್ಮಲ್ಲಿ ಇಲ್ಲಿ ಶಿವರಾಮ್ ಕಾರಂತರು ಇದ್ದಿರಲ್ಲ ಬಡಗಿನಲ್ಲಿ, ಹಾಗೆ ನಮ್ಮಲ್ಲಿ ಕುಡ್ಲು ಸುಬ್ರಾಯ ಶಾನುಭೋಗರು ಅವರು ರಾಗ ಶ್ರುತಿಜ್ಞಾನ ಇದೆಲ್ಲ ಇದ್ದ ಕಾರಣ ಮೊದಲು ಹೇಗೆ ಹೇಳ್ತಾ ಇದ್ದದ್ದು ನೋಡಿ ಸರ್. ಅಲ್ಲಿ ಗಜಮುಖದ ಬಗೆ ಗಣಪಗೆ ಅಲ್ಲಿ ಒಂದು ತಕ್ಕಿಟ್ಟ ತಕ್ಕ ತಿಮ್ಮಿ ತಕ್ಕಿಟ್ಟ ನೋಡಿ, ಆರತಿ ಎತ್ತೀರೇ ದಿಮಿ ತಕ್ಕಿಟ್ಟ ನೋಡಿ, ಒಂದು ಸಾಹಿತ್ಯಗಳು ಗೊತ್ತಾಯ್ತು ಸರ್. ಈಗೆಲ್ಲ ಒಂದು ವ್ಯವಸ್ಥೆ ಉಂಟು ಇದರಲ್ಲಿ ಒಂದು ಕಲಿವಿಕೆ ಉಂಟು. ಅಲ್ಲಿ ಏನನ್ನೆತ್ತೀರಿ, ಆರತಿ ಎತ್ತಿ ಅರತಿ ಹಿಡಿದಾಗ ಎತ್ತಿರೇ ಹೇಗೆ ಗೊತ್ತಾಯ್ತು ಸರ್. ಇದನ್ನೆಲ್ಲ ಹೇಳುವಾಗ ಈಗ ಹೇಳಬೇಕು. ಅದನ್ನು ಹಿರಿಯ ಬಲಿಪರು ಕಾಲದಲ್ಲಿ ಅದು ತಮ್ಮ ತಂದೆಯವರು ಪುತ್ತಿಗೆ ಜೋಶ ಭಾಗವತರು. ಆಟ ರೈಸಲಿಕ್ಕೆ ಪುತ್ತಿಗೆ ಜೋಶ ಭಾಗವತರು ಯಾವಾಗಲೂ ಕೂಡ ಅವು ಇಡೀ ಕುಂಬಳೆ ಸೀಮೆಯಲ್ಲಿ ಆಟ ರೈಸಕ್ಕ ಜೋಯಿಸ ಕುರಕ್ಕು ಅಂತ ಹೇಳಿಯಾರು ಬಲಿಪ ಭಾಗವತರು. ಒಂದು ಪದ್ಯದಲ್ಲಿ ಮಧ್ಯಮಾವತಿ ಶರಣು ತೀರುವ ಶಾಲಿ ಬಾಯಿ ಇದು ನಾನು ಹೇಳಿದ್ದು ಸರಿಯಾಗಿ ಇರಲಿಕ್ಕಿಲ್ಲ. ಅಂತೂ ಇಂಥ ಒಂದು ರೂಲ್ಸ್, ಚಿಕ್ಕ ಪ್ರಾಯದ ಬಲೆ ಚದುರೆ ನಿನ್ನಂಗವಾ ಈ ಚರಣ ಬಲಿಪುರ ಕಾಲದಲ್ಲಿ ಗೊತ್ತಾಯ್ತು ಸರ್. ಗಜಮುಖ ನಿನ್ನ ಪಾದವ ನೆನೆವೇ ಅಲ್ಲಿ ಆಳದಲ್ಲ ಕೆಲವು ಅಷ್ಟು ಅಸ್ತವ್ಯಸ್ತ ಈಗ ಕೇಳ್ತಾ ಉಂಟು. ಈಗ ಗೊತ್ತಾಯ್ತು ಸರ್. ಪಾದವ ನೆನವೆ ಅಂತೇಳಿ ಅವರು ಬರೀ ಅಂತ ಹೇಳ್ತಿರ್ಲಿಲ್ಲ. ಅಲ್ಲಿ ಒಂದು ನಾದ ಬಿಡಿತ ಅಂದರೆ ಇಲ್ಲೊಂದು ಪದ್ಯ ಆಲಾಪನೆ ಬಿಡಿತ ಇದಕ್ಕೆಲ್ಲ ವ್ಯವಸ್ಥೆ ಈಗ ಇಲ್ಲ, ಆವಾಗ ಇತ್ತು. ಇದನ್ನೆಲ್ಲ ಲಕ್ಷ್ಯ ಮಾಡೋದಿಲ್ಲ. ಈಗ ಮತ್ತೆ ಬಂದವರು ಇದರಲ್ಲೆಲ್ಲ ಕ್ಲಾಸ್ಗಳು ಇರ್ತಾಯಿಲ್ಲ ಸರ್, ಗೊತ್ತಾಯ್ತಲ್ಲ. ಇದೊಂದು ಗ್ರೇಡ್ ಆಗಿ ಸರ್ ಒಂದು ನಮ್ಮ ತೆಂಕಿನ ಪರಂಪರೆ ಅಂತ ಹೇಳೋದಿಲ್ಲ ನಾವು. ಅದನ್ನು ಮೊದಲು ಇತ್ತು.
ಈಗ ನಾವು ಪರಂಪರೆ ಅಂತ ಹೇಳ್ತಲ್ಲ ಸರ್, ಇದರಲ್ಲಿ ಇದನ್ನೆಲ್ಲ ನಾವು ಹೇಳ್ತಾ ಇರೋದು. ಇದನ್ನು ಪಾಲಿಸಿಕೊಂಡು ನಮ್ಮ ತಂದೆಯವರು ಕ್ಲಾಸ್ ಮಾಡಿದರು. ಇದೇ ಬಲಿಪುರ ಕೂಡ ಹಾಗೆ ಕಲಿಕೆ ತಂದೆಯವರು ಆಗಿದೆ. ಹೆಚ್ಚು ಸಾರ ಇಲ್ಲದ ಕಾರಣ ಅವರು ಶಿಕ್ಷಣಕ್ಕೆ ಒತ್ತು ಕೊಟ್ಟರು. ನಮ್ಮ ಮಾಂಬಾಡಿ ಮನೆತನವೇ ಶಿಕ್ಷಣಕ್ಕೆ ಇರುವಂಥ ಲೆಕ್ಕ. ನಮ್ಮ ತಂದೆಯವರು, ದೊಡ್ಡ ತಂದೆಯವರೆಲ್ಲ ಹಾಗೆ ಕೆಲವು ಪೂರ್ವರಂಗದಲ್ಲಿರುವ ಪದಗಳು ಇದೆಲ್ಲ ಒಂದು ಇದಾಯಿತು. ಹಾಗೆ ಒಂದು ಯಾವುದೇ ಇರಲಿ ಸರ್, ಒಂದು ಪದ್ಯಕ್ಕೆ ಒಂದು ಬಿಲಾರಿ ಬಂತು ಅಂತ ಇಟ್ಟುಕೊಳ್ಳುವ ಸರ್. ಅಲ್ಲಿ ಅಮ್ಮ ತಂಕಮ್ಮ ಸೌಭದ್ರೇ ಏ ನೋಡಿ ಬಿಲಾರಿ ಅಂತ ಹೇಳ್ತೀನಿ. ಅಲ್ಲಿ ಹೇಗೆ ಬಂದ, ಕುದುರೆಯ ಮೇಲೆ ಏರಿ ಬಂದ, ಕುದುರೆಯ ಮೇಲೆ ಏರಿ ಬಂದ ನೋಡಿ. ಅಲ್ಲಿ ಆ ಪದ್ಯ ಹೋಗುವ ಕ್ರಮಗಳು ಇದೇ. ಗಜಮುಖ ನಾನಿನಾಗೆ ಅಲ್ಲಿಗಾಗಿ ಗಜಮುಖದ ಹೋಗೋದ್ರೆ ಮೂಷಿಕ ವಾಹನದಲ್ಲಿ ಹೋಗ್ಕೊಂಡು, ಇಲ್ಲಿ ಅಷ್ಟತಾಳದಲ್ಲಿ ಹೋದರೆ ಮತ್ತಿನದ್ದು ರೂಪಕ, ಮತ್ತಿನದ್ದು ಏನು ಮಾಡಿದ್ದೀರಿ ನೀವು ಅಲ್ಲಿ. 7ನೇ ದಿನದಲ್ಲಿ 7 ಮತ್ತು 8ನೇ ದಿವಸ ನಾನು ಅವನನ್ನು ಕೊಳ್ಳುತ್ತೇನೆ ಅಂತ ಹೇಳೋದು. ಅಂತ ಈ ಕ್ರಮಗಳ ಇಲ್ಲೊಂದು ಹಿರಿಯ ಬಲಿಪುರೆಲ್ಲ ಒಂದು ತೋರಿಸಿಕೊಟ್ರು ನಮ್ಮ ತಂದೆಯವರು ಆಗಿ, ಗೊತ್ತಾಯ್ತಲ್ಲ. ಇಂಥ ಒಂದು ಕ್ರಮಗಳಲ್ಲೂ ಹೊರಡಕ್ಕೆ ಇವತ್ತಿಗೂ ಕೆಲವರ ಹತ್ರ ಕಾಣ್ತೇವೆ, ಒಳ್ಳೆಯ ಇದುಂಟು ಇಲ್ಲಿ. ಹೀಗೆ ಹೋಗಬೇಕು. ಆವಾಗ ಹೋಗ್ಲಿಕ್ಕೆ ಒಂದು ರೂಲ್ಸ್ ಎಲ್ಲ ಅದನ್ನು ತೋರಿಸಿಕೊಟ್ರು, ಅದನ್ನು ಎಲ್ಲರೂ ಒಪ್ಪಿಕೊಂಡು ಅದನ್ನೇ ತೆಕ್ಕೊಂಡು ಹೋದರು. ಆವಾಗ ಅದೊಂದು ಒಳ್ಳೆಯ ಇದಾಗಿತ್ತು, ತೋರಿಸಿಕೊಟ್ಟದ್ದವರು. ಮತ್ತು ಪೂರ್ವರಂಗದಲ್ಲಿ ಓ ದೇವ ದೇವ ಇದೆಲ್ಲ ಪೂರ್ವರಂಗದಲ್ಲಿ ಒಂದು ಪಾಠಕ್ಕೆ ಇರೋದು. ನಾವು ಹೈಸ್ಕೂಲಲ್ಲೇ 9ನೇ ಕ್ಲಾಸಿಗೆ ಇಂತಹ ಪಾಠಗಳು ಇದು ಇರ್ತದಲ್ಲ ಸರ್. ಹಾಗೆ ಗಜಮುಖನಿಂದ ಪಾಠ ಎಲ್ಲಿರ್ತದೆ, ಈಗ ಅಮ್ಮ ತಂಗಮ್ಮ ಸೌಭದ್ರ ಪಾಠ ಎಲ್ಲಿ ಇರ್ತದೆ, ಕೃಷ್ಣಾರ್ಜುನ ಕಾಲದಲ್ಲಿ ಇರ್ತದೆ ಅಲ್ಲ. ಹೀಗೆಲ್ಲ ಯಾತಕ್ಕೆ ಮರುಳದೆ ತಾತ ನೋಡಿ ಅತಿಕಾಯ ಕಾಲದಲ್ಲಿ ಇರ್ತದೆ. ಇಂಥದಕ್ಕೆಲ್ಲ ಒಂದು ನಿಘಂಟು ಮಾಡಿಟ್ರು ಹಿರಿಯಬರ್ಬೋದು. ಹಾಗೆ ಜೋಯಿಸರು ಭಾಗವತರು ಇದೆಲ್ಲ ಇಟ್ಟು ಆವಾಗ ಹೋಗ್ತಿತ್ತು. ಆವಾಗ ವೇಷಧಾರಿಗಳು ಆಗಿ ಆವಾಗ ಇದ್ದದ್ದು ಯಾರು ಅಂದರೆ ಕುಂಬಳೆಗುಂಡ ಮತ್ತು ಅಡಿಕೆ ಮೋಹನಪುರೈಗಳು ತುಂಬ ಜನ ಇದ್ದರು ಮೊದಲಿನವರು. ಮತ್ತು ಇದು ಇದೇ ಹೊಸ ಇತ್ಲು ಇವರೆಲ್ಲ ಇದ್ದಾರಲ್ಲ ಸರ್, ಅಡಿಕೆ ರಾಮೇರಿ ಇಂಥವರೆಲ್ಲ ವೇಷಧಾರಿಗಳು ಅಂಥ ಭಾಗವತಿಗೆ ಅಲ್ಲಿತ್ತು. ಅದೇ ಮತ್ತು ಹಾಗೆ ಮುಂದುವರಿತಾ ಹೋಯಿತು. ಇದೇ ಹೋಗ್ತಾ ಇರುವಾಗ ಟೆಂಟ್ ಮೇಳ ಶುರುವಾಯಿತಲ್ಲ. ಒಂದು ಕಡೆಯಲ್ಲಿ ತೆಂಕಿನಲ್ಲಿ ಟೆಂಟ್ ಮೇಳ ಮಾಡೋದು ಯಾರು ಅಂದರೆ ಕೊರಗ ಶೆಟ್ಟರು, ಅಟಲ ಶೆಟ್ಟರ ತಂದೆಯವರು. ಟೆಂಟ್ ಮೇಳ ಮಾಡುವ ಸ್ಟೇಜ್ ಅಂತ ಹೇಳಿದ್ರು ನಾವು, ಸ್ಟೇಜ್ ಆಟ ಅಂತ. ಸ್ಟೇಜ್ ಅಂದರೆ ಮೆತ್ತರ ಇದು ಮಾಡಿ, ಮೊದಲು ಬಯಲಾಟ ಅಂದರೆ ಕೆಳಗೆ ಆಗೋದು ಗದ್ದೆಯಲ್ಲಿ. ಈ ಸ್ಟೇಜ್ ಮೇಳ ಶುರುವಾಗುವಾಗ ಪೂರ್ವರಂಗ ಎಲ್ಲ ಸ್ವಲ್ಪ ಕಮ್ಮಿ ಆಯ್ತಲ್ಲಿ. ಈ ಭಾಗವತಿಗೆ ಹಾಗೆ ಹೆಚ್ಚು ಕಮ್ಮಿ ಆಗಲಿಕ್ಕೆ ಶುರು ಆಯ್ತು ಅಲ್ಲಿ ಸ್ಟೇಜ್ ಎಲ್ಲ. ಇಲ್ಲೇನಾಯಿತು, ಒಂದು ಕಡೆಯಲ್ಲಿ ಬಲಿಪುರ ಪರಂಪರೆಯಲ್ಲಿ ಮೈಂದಪ್ರೈಗಳು ಅಂತೊಬ್ಬರು ಸಂಗೀತ ವಿದ್ವಾಂಸರು, ಮತ್ತು ಮಹಾಬಲ ನೋಂಡರು ಅಂತ. ಆ ಮಹಾಬಲ ನೋಂಡರಿಗೆ ಯಕ್ಷಗಾನ ಧರ್ಮವು ನಮ್ಮ ತಂದೆಯವರೇ ಇತರೆ ಕಲ್ತದವರು. ಇವರ ಆಧಾರದ ಮೇಲೆ ಮಂಡೇಚ್ಚರು ಬಂದರು. ಮಂಡೇಚ್ಚರು ಮೊದಲೇ ಬಂದವರು. ಈ ಶೈಲಿಗಳು ಬಂತಿಕೊಳ್ಳಿ. ಈ ಮೈಂದಪ್ರೈ ನೋಂಡರು ಎಲ್ಲ ಹೇಳ್ತಾ ಇದ್ದದ್ದು ಮಂಡೇಚ್ಚರು. ಮಂಡೇಚ್ಚರು ಅಂತ ಹೇಳಿದ ಮೇಲೆ ಅವರು ಬೇಡ, ಇವರ ಶೈಲಿ ಬಂತು. ಮಂಡೇಚ್ಚರು ಫೇಮಸ್ ಆದರೆ ಇಲ್ಲಿ ಮಂಡೇಚ್ಚರ ಕಾಲದಲ್ಲಿ ಏನು ಬಂತು, ಆವಾಗಲೇ ಬೋಳಾರು ಮತ್ತು ನಾರಂಪಾಡಿ, ಅಡಿಕೆ ಪೌರಾಣಿಕದಲ್ಲ, ಮತ್ತು ತುಳುವಲ್ಲಿ ಇದ್ದರು ಅಲ್ಲಿ. ಮತ್ತು ತುಳು ಶುರುವಾಯ್ತಲ್ಲಿ ಸ್ಟೇಜ್ ಮೇಳ, ಬೋಳಾರ್ದಾರು ಅಂತ ಶುರುವಾಯ್ತಲ್ಲ. ಅಂದರೆ ಆವಾಗ ಇಲ್ಲಿ ಮಂಡೇಶ್ಚರ ಸ್ಟೈಲ್. ಮಂಡೇಶ್ಚರ ಏನು ಮಾಡಿದರು, ತುಳು ಪ್ರಸಂಗಗಳು. ಇದೇ ಪದ್ಯವನ್ನು ಆಡುವ ಕ್ರಮ ಬೇರೆ. ಮಂಡೇಶ್ಚರ ಕಾಲದ ಪದ್ಯಗಳು ಆವಾಗ ಮಂಡೇಶ್ಚರ ಪದವನ್ನೇ ಕೇಳಲಿಕ್ಕೆ ಬಂದರು. ಬೋಳಾರ್ದಾರ ಒಂಜಿ ಕೋಟಿ ತೋಡಿಯ, ಅಡಿಕೆದಾರ ಒಂಜಿ ಋತುಪರ್ಣ ತೋಡಿಯ. ಆವಾಗ ಗೊತ್ತಾಯ್ತು ವಿಜಾರ ಒಂಜಿ ಆಚಾರ್ಯ ತೋಡುವ ಕೇಳಿಬಿಡು ಬರ. ಹೀಗೆಲ್ಲ ತುಂಬ ಆಯ್ತು ಆವಾಗ, ಹಾಸ್ಯಕ್ಕೆಲ್ಲ ಇದು ಕೊಟ್ಟವರು ಅವರು ಒಂದು. ಹಾಗೆಯೇ ಸ್ಟೇಜ್ ಮೇಳ ಶುರುವಾಗುವಾಗ ಎಲ್ಲ ಬದಲಾಗ್ತಾ ಬಂತಲ್ಲಿ. ಮತ್ತು ಯಾವುದು ಕೋಟಿ ಚೆನ್ನಯ್ಯ ದೇವಪುಂಜ ಆಗ್ತಿತ್ತು, ಆವಾಗಲೇ ಆಗ್ತಿತ್ತು ದೇವಪುಂಜ ಎಲ್ಲ. ಆವಾಗ ಈ ಪೂರ್ವರಂಗಕ್ಕೆಲ್ಲ ಒತ್ತಡ ಕಮ್ಮಿ ಆಯ್ತಲ್ಲಿ, ಕಟ್ಟಲಿಕ್ಕೆ ಮಾತ್ರ ಪೂರ್ವರಂಗ ಇತ್ತು. ಪ್ರಸಂಗಗಳು ಎಲ್ಲ ಬದಲಾವಣೆಗಾಗಲಿ ಶುರುವಾಯಿತು. ಮತ್ತು ಮಂಡೇಶ್ಚರು ಪೌರಾಣಿಕದಲ್ಲಿ ಹೇಳ್ತಿದ್ರು, ತುಂಬ ಒಳ್ಳೆಯದು ಹೇಳ್ತಿದ್ರು. ಎಷ್ಟೋ ಅವರ ಒಳ್ಳೆಯದನ್ನು ಕೂಡ ತುಂಬ ಇವರು ಕೂಡ ತಗೊಂಡಿದ್ದಾರೆ. ಅಂದರೆ ರಾಗ ಶುದ್ಧವಾಗಿರೋದು. ಅಲ್ಲಿ ಇದೇ ಪದ್ಯವನ್ನು ಆ ರಾಗಕ್ಕೆ ಸರಿಯಾಗಿ ಅವರಿಗೆ ಬಿಲಹರಿ ಆಡಬೇಕಾದ್ರೆ ಗೊತ್ತಿತ್ತು ಅವರಿಗೆ.
ಈಗ ಒಂದು ಮೋಹನ ಹಾಡುವರಿಗೆ ಸರ್, ಈಗ ಪದ ಸ ದ ಪ ಗೋರಿ ಗೊತ್ತಬೇಕಲ್ಲ, ಅದೆಲ್ಲ ಗೊತ್ತಿದ್ದು ರಾಗ ಆಡೋದಲ್ಲ. ಇಲ್ಲಿ ಆಗಲ್ಲ, ಬಲಿಪುರಿಗೆ ಗೊತ್ತಿತ್ತು. ಈಗ ಹಿರಿಯ ಬಲಿಪುರಿಗೆ ಅವರು ಅಲ್ಲಿ ರಂಗನಾಯಕರ ಜೀವಲೋಚನ ಅಂತ ಅವ್ರು ಹೇಳುವಾಗ ಅವನು ನನಗೆ ಮೇಲಾಯ್ತು ಹೇಳಿದ್ದು. ಅದನ್ನು ಸಂಗೀತ ಶೈಲಿಗಳು ಅದು ವಿದ್ವಾಂಸರು ಒಪ್ಪುವಾಗೆ ಅದು ಪದ್ಯ ಒಳ್ಳೆಯದಿತ್ತು ಬಲಿಪುರದ್ದು. ಅದನ್ನು ಮಂಡೇಶ್ವರ ಸರಿಯಾಗಿ ಹೇಳ್ತಿದ್ರಲ್ಲ, ಇಳಿ ಸುತ್ತಿ ಇಟ್ಟು ಅದೆಲ್ಲ ಜನಗಳಿಗೆ ಇದಾಗಲಿಕ್ಕೆ ಶುರುವಾಯಿತು. ಅದೇ ಅನುಕರಣೆ ಮಾಡಿದರು ಕೆಲವರು. ಅದೇ ಅನುಕರಣೆ ಮಾಡಿದವರಲ್ಲಿ ನಾವು ಈಗ ಕಾಣೋದು ಒಂದು ಅಮ್ಮಣ್ಣಯ್ಯರು, ಕುಬ್ಬನೂರು ಶ್ರೀಧರರಾಯರು ಇದ್ದರು, ತುಂಬ ತಗೊಂಡು ಅವರು. ಆವಾಗ ಈ ತೆಂಕು ಬಡಗು ಆಟ, ಪುರಭವನದ ಆಟ, ಈ ಆಟಗಳಿಗೆಲ್ಲ ಹೆಚ್ಚು ಅದರಲ್ಲಿ ಬಂತು. ಮತ್ತು ಒಂದು ಕಡೆಯಲ್ಲಿ ಕೂಡ್ಲು ಮೇಳ, ಈ ಶೇಣಿಯವರೇ ಅಂತ ಹೇಳಿದೆಲ್ಲ ನಾನು, ಶೇಣಿಯವರು ಮೊದಲು ಎಲ್ಲ ಬೇರೆ ಬೇರೆ ವೇಷ ಮಾಡ್ತಾಯಿದ್ರು. ಅವರೆಲ್ಲ ವೇಷದಿಂದಲೂ ಹೆಚ್ಚು ನೋಡಿ, ಶಂಕಣ್ಣಯ್ಯರ ಕೂಡ್ಲು ಮೇಳದಲ್ಲಿ ಬಪ್ಪ, ಇಡೀ ಮೇಳದಲ್ಲಿ ಹೋಗುವುದೇ ಬಪ್ಪ ಬೇರೆ ನೋಡಲಿಕ್ಕೆ. ಅದನ್ನು ಮೊದಲು ಅಲ್ಲಿ ಸಪ್ತದುರ್ಗೆ ಉಂಟು, ದಾರಿಗಾಸರ ಉಂಟು, ಎಲ್ಲ ಉಂಟು. ಶೇಣಿಯವರಿಂದಾಗಿ ಒಂದು ಬಪ್ಪ ಬೇರೆ, ಶೇಣಿಯವರು ಒಂದು ತಾಳ ಮೊದಲಿಗೆ ರಾವಣನನ್ನೇ ಕೇಳಲಿಕ್ಕೆ, ಅಂದರೆ ಮಾತಿನಲ್ಲಿಯೇ ಯಕ್ಷಗಾನ ಉಂಟು ಅಂತ ಹೇಳಿ ತೋರಿಸಿದವರು ಶೇಣಿಯವರು. ಬಂಡಗಾರಿಕೆಯೂ ಅಲ್ಲ, ಅಟ್ಟಾಸು ಕೊಡೋದು. ಒಂದು ಯಕ್ಷಗಾನದಲ್ಲಿ ಒಂದು ಪಾತ್ರಕ್ಕೂ ಎಷ್ಟು ತಾಳ ಮೊದಲೇ ಶೇಣಿಯವರ ಕೊಡುಗೆ ನಾವು ನೋಡಿದವರು. ವಿಠಲ ಶಾಸ್ತ್ರಿಗಳು ಒಂದು ಅಭಿನಯ ಮಾಡಿದವರು, ಹೀಗಲ್ಲ ಹೀಗೆ ಮಾಡಬೇಕು, ಅಭಿನಯ ಕಣ್ಣು ಹೀಗೆ ಬರ್ತದೆ, ಅವರು ಮತ್ಸ್ಯ ಕೂರ್ಮಕ್ಕೆಲ್ಲ ಏನು ಮಾಡಬೇಕು ಅಂತ ತಿಳಿದವರು ಅಭಿನಯ ಮಾಡೋದು ನೋಡಿ. ಅದೇ ಪಾಠದಲ್ಲಿ ಕಲಿತವರು ಗೋವಿಂದ ಭಟ್ರು ಎಲ್ಲ ಸಂಸ್ಕಾರ ಉಂಟಾಕೊಳ್ಳಿ, ಆದರೆ ಅದು ಒರಿಜಿನಲ್, ಅದು ಎಲ್ಲ ಒರಿಜಿನಲ್ ಅಲ್ಲ, ಕೆಲವು ಆಯ್ತಲ್ಲ. ಹಾಗೆ ಹಿರಿಯ ಬಲಿಪುರ ಒರಿಜಿನಲ್ ಹೇಳೋದಿಲ್ಲ ನಾವು, ಡೂಪ್ಲಿಕೇಟ್ ಬೇರೆ ಇರ್ತೇವೆ ಕೊಳ್ಳಿ. ಹಾಗೆ ಇಲ್ಲಿ ಈ ಕ್ರಮಗಳು ಬರಲಿಕ್ಕೆ ಶುರುವಾಯಿತು. ಇದೇ ಸಮಯದಲ್ಲಿ ಅಗರಿಯವರು ಮಂಡೇಶ್ವರದ್ದು ಇಲ್ಲಿ ಪೌರಾಣಿಕದಲ್ಲಿ ಹೆಚ್ಚು ನಡೆಯಲಿಲ್ಲ. ಕೆಲವರು ಚಿನ್ನಮರೆ ಸಂಗೀತ ಕೆಣ್ಣೆತ್ತ ಮಾರೆಯ, ಕೆಲವರು ಅಲ್ಪ ಅಗರಿದಾರನೊಂದು ಮೋಹನ ಕೆಣಿಯರ ಬೋರ್ಡು ಮಾರೆಯ, ಅಗರಿ ಭಾಗವತರು ರಂಗದಲ್ಲಿ ರೈಸಿದುಗಳು ರಂಗದಲ್ಲಿ ಅವ್ರದ್ದು ಪದ ಕೇಳಲಿಕ್ಕೆ, ಅವ್ರದ್ದು ಇದೆ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಲ್ಲ, ಕೃಷ್ಣಲೀಲೆ, ಕಂಸವಧೆ, ಮತ್ತು ಯಾವುದು ಪಾಂಡವಾಶ್ರಮ, ಕುರುಕ್ಷೇತ್ರ. ಈ ಕುರುಕ್ಷೇತ್ರದಲ್ಲಿ ಹಿರಿಯ ಬಲಿಪುರೇಗೆ ಆಡಿಸುವುದು, ಅಗರಿ ಶ್ರೀನಿವಾಸ ಭಾಗವತರು ಆಡಿಸಿದ್ದೇಗೆ ಅಷ್ಟೇ. ಮತ್ತು ಇದನ್ನೇ ಅಗರಿ ಭಾಗವತರು ಮಂಡೇಶ್ವರು ಎಲ್ಲ ಇರುವ ಸಮಯದಲ್ಲಿ ಸರ್ ನಾನು ಮೇಳಕ್ಕೆ ಸೇರಿದೆ ಅಂತ ಹೇಳಿದೆಲ್ಲ, ಆವಾಗ ಕಡತೋಕ ಮಂಜುನಾಥ ಭಾಗವತರು ಅವರು ಮನೆಯಲ್ಲಿ ಒಂದು ಸ್ಟಡಿ ಆದವರು, ಅವರು ರಂಗಕ್ಕೆ ಹೋದರು. ಅವರು ರಂಗಕ್ಕೆ ಹೋದ್ದೆಲ್ಲಿಗೆ, ಮುತ್ತಿಗೆ ಜೋಶರು ಅಗರಿಯವರು ಎಲ್ಲ ಮಾಡಿದಂಥ ಧರ್ಮಸ್ಥಳ ಮೇಳದ ರಂಗಸ್ಥಳಕ್ಕೆ ಹೋದವರು, ಮೂಲಿಕೆ ಮೇಳದಲ್ಲಿ ಎಲ್ಲ ಇದ್ದವರು. ಅವರು ಬಂದು ಕೂತಲ್ಲಿ, ಅವರು ಕೂತ ಸ್ಥಳಕ್ಕೆ ಈಗ ಮುತ್ತಿಗೆ ರಘುರಾಮೋಳ್ರಿದ್ದಾರೆ, ಈಗ ನನ್ನ ಸ್ಟೂಡೆಂಟ್ ಆಗಿದ್ದು ಸಿರಿವಾಗಿಲಿ ಮಯ್ಯ ಇದ್ದಾರೆ ಆ ಸ್ಥಳದಲ್ಲಿ ಕೇಳಿ. ಅವರು ಆಡ್ತಿದ್ದ ಕ್ರಮಗಳು ಯಾರು, ಕಡತೋಕದವರು. ಕಡತೋಕದಿಂದ ಮತ್ತೆ ಕಡತೋಕದವರ ಕಡತೋಕದವರು ಒರಿಜಿನಲ್ ಆದರೆ ಮತ್ತು ಹೊಳ್ಳರು ಮಯ್ಯರು ಹೀಗೆ ಬರ್ತಾಯಿದ್ದಾರೆ. ಇದು ಮಂಡೇಶ್ವರು ಒರಿಜಿನಲ್ ಆದರೆ ನೋಡಿ, ಕುಬಣೂರು ಇವರೆಲ್ಲ ಮತ್ತೇನೆ ಬರ್ತಾರೆ. ಮಂಡೇಶ್ವರನ ಮುಂದೆ ಹೋಗಲಿಲ್ಲ. ಈಗ ಮಂಡೇಶ್ವರು ಈಗ ನೋಡ್ರಿಂದ ಮುಂದೆ ಹೋಗಿರ್ಬೋದು, ಗೊತ್ತಾಯ್ತು ಸರ್. ಹಾಗೆ ಇಲ್ಲಿ ಅಗರಿ ಶೈಲಿಯಲ್ಲಿ ಕಾಣ್ತಾ ಇದ್ದದ್ದು ನಾನು ನೋಡಿದೆವು ಸರ್. ಇದು ಅಗರಿಯವರು ಇದೇ ವೇಷ ಮಾಡುವಾಗ ವಿಠಲ ಶಾಸ್ತ್ರಿಗಳ ಅಭಿನಯ. ಅಗರಿಯವರು ಅಗರಿ ವಿಷಯ ನಾನು ಹೇಳಿದ್ರೆ, ಅವರೊಂದು ನೋಡಿರಿ ದ್ವಿಜರು ಪೋಪುದನು, ಅದನ್ನು ಹಿರಿಯ ಬಲಿಪುರ ಕಾಲದಲ್ಲಿಲ್ಲ, ನೋಡಿರಿ ದ್ವಿಜರು ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಇಡೀಲಿ ಯಾರೋ ನಿಮ್ಮ ಮಾವ ಅಲ್ಲಿ ಸಂಭಾಷಣೆಗೆಲ್ಲ ಅದನ್ನೇ ಅಗರಿಯವರು ಬ್ಯಾಗಿನಲ್ಲಿ ಹೇಳ್ತಾಯಿದ್ರು. ನೋಡಿರಿ ದ್ವಿಜರು ಪೋಪುದನು, ಅವು ಕೋಳಿ ರಾಮಚಂದ್ರ ಈಗಲೂ ಕೂಡ ಬನ್ನಿ ಸ್ವಾಮಿ ನೋಡಿ ಎಲ್ಲಿ ಹೋಗೋದು, ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ. ಅಗರಿಯವರು ಅಗರಿ ಪದ ಹೇಳುವಾಗ ಅದು ಕಾಣ್ತೇವೆ ನಮಗೆ, ಪದ ಚೆಂದ ಉಂಟು ಹೇಗೆ ಕಾಣ್ತೇವೆ. ಏನಾಯಿತು, ಆಡಲೇ ನದಿಕ ಸಂಭ್ರಮವಂತೆ, ಏನು ಬಂಧುಗಳು ಕೂಡುತ್ತಾರೆ ಅಂತ ಹೇಳಿದ ಅಂತ ಒಂದು ಸಂದರ್ಭ.
ಆಡಲೇ ನದಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿರಿದು ರೂಪ ನಿಮ್ಮಯ ಭಾವ ಮಾಡುವ ಯಜ್ಞವಂತೆ ಅಂತ ನೋಡಿ. ಇದು ಅಗರಿಯವರ ಕೊಡುಗೆ ನೋಡಿ. ತೆಂಕುತಿಟ್ಟು ಯಕ್ಷಗಾನ, ಆದರೆ ಇದು ತೆಂಕುತಿಟ್ಟಿನ ಶೈಲಿ ಅಲ್ವಾ? ಹೌದಲ್ಲ ಸರ್? ಇದು ಶೈಲಿ ಅಲ್ವಾ? ಅದೇನೇ ಕಡತೋಕೋದು ನೋಡಿರಿ. ಎಂಥದ ನೋಡೋದು? ದ್ವಿಜರು ಪಾಪುದನೋ ಅಭಿನಯಕ್ಕೆ ಅವರು ತೆಂಕು ಬಡಗಿನಲ್ಲಿದ್ದು ಅವರಿಗೆಲ್ಲ ಅಭಿನಯ ಮಾಡಿದವರು. ಅವರು ಚಿಟ್ಟಾಣಿ ಮಾಬಲ ಹೆಗ್ಡೆ ಅವರಲ್ಲಿ ಟ್ರೈನಿಂಗ್ ಆಗಿ ಬಂದವರು. ಏನಾಯಿತು? ಏನಂತೆ ಅಲ್ಲಿ ಮಾಡುವ ಯಜ್ಞವಂತೆ ಆ ನಾಟ್ಯಕ್ಕೆ ಅದು ತೆಂಕುತಿಟ್ಟು ಹೌದಲ್ಲ? ತೆಂಕುತಿಟ್ಟಿನ ಒಂದು ಒಂದು ನಾನು ಹೇಳುವ ಅದೊಂದು ಪರಂಪರೆಗೆ ತೆಕ್ಕೊಳ್ಬೋದು. ಈಗ ಮಂಡಾಚಾರ್ಯ ನಾವು ತೆಕ್ಕೊಳ್ಳೋದು ಹಾಗೆ ಇರಲಿ. ಇಲ್ಲಿ ಇದು ನಾನು ನೋಡಿದ, ನಾನು ಕಸುಬು ಮಾಡಿದ. ಮತ್ತು ಹಿರಿಯವ್ರನ್ನ ಅವರನ್ನ ನೋಡಿ ಗೊತ್ತಿಲ್ಲ. ಬಲಿಪುರದಕ್ಕೆ ನನಗೆ ಯಾವಾಗ ಮಾಡಿ ಅಂತ ಪಾಲಿಸುವ ಅವಕಾಶ ಇತ್ತು. ನೋಡಿ, ಇಲ್ಲಿ ಒಂದು ಕಡೆಯಲ್ಲಿ ಕಡತೋಕ, ಮತ್ತೊಂದು ಕಡೆಯಲ್ಲಿ ಮಂಡೇಚರು, ಒಂದು ಕಡೆಯಲ್ಲಿ ಅಗರಿವಾಗೋದ್ರು, ಒಂದು ಕಡೆಯಲ್ಲಿ ನಮ್ಮ ಹಿರಿಯವರು ಅಂದರೆ ನಮ್ಮ ತಂದೆಯವರದ್ದು ಹಿರಿಯವರ ಇದಾಯ್ತಲ್ಲ ಸರ್. ಆವಾಗ ನಮ್ಮ ತಂದೆಯವರು ಏನು ಮಾಡಿದರು ನೋಡಿ, ಯುವಕರು ಭಾರಿ ಒಳ್ಳೆಯದಾಗಿದೆ, ಇದಕ್ಕೆ ಪ್ರೋತ್ಸಾಹ ಕೊಡಬೇಕು, ತೆಂಕುತಿಟ್ಟು ಮುಂದರಿಬೇಕು. ನಾವು ಯಾವುದೇ ಇರಲಿ, ನಾವು ಹೇಳ್ತೇವೆ ಸರ್, ಮಹಾತ್ಮ ಗಾಂಧಿ ಕಾಲ, ಮೋದಿ ಕಾಲ ಅಂತ ಹೇಳೋದಿಲ್ಲ. ಆ ಕಾಲದಲ್ಲಿ ಈಗ ಇದ್ದದ್ದು ಈಗ ಮಾಡಲಿಕ್ಕೆ ಆಗೋದಿಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ ತುರ್ತು ಪರಿಸ್ಥಿತಿ ಇತ್ತಲ್ಲ, ಹಾಗೆ ಯಕ್ಷಗಾನದಲ್ಲಿ ಮುಂದೆ ಬದಲಿಗೊಂಡೇ ಹೋಗ್ತಾ ಉಂಟು. ಹೌದಾ ಸರ್? ಈ ಪರಂಪರೆಯನ್ನು ನಾನು ಹೇಳ್ತಾ ಇರುವಾಗ ಇಲ್ಲೇನು ಸರಿಯಾಗಿ ಪಾಠ ಆಗದೆ ಹೋಗ್ತಾರೆ ಕೆಲವರು. ಸರ್ ಕೇಳಿ ಸರ್, ಸತ್ಯ ಹೇಳಿದ್ರು ಕೇಳಿ ಸರ್. ಇವತ್ತು ಪಾವಂಜ ಮೇಳದಲ್ಲಿ ಎ ಗ್ರೇಡಿನ ಭಾಗವತ ಇವನಿಗೂ ಆಗ್ಬೋದು ಇಟ್ಕೊಳ್ಳಿ, ಇಲ್ಲೇ ಗೊತ್ತಾ ಈ ಹುಡುಗ ನೋಡಿ. ನಾವು ನೋಡಿ ಇವರು ಇದ್ದಾರೆ ಅಂತ ಹೇಳಿ ನಾವು ಏನು ಮಾಡ್ತೇವೆ, ಅವರನ್ನು ಮುಂದಕ್ಕೆ ಒಂದು ರಂಗದಲ್ಲಿ ನನ್ನ ಕೈ ಅಂದರೆ ಹಾಗೆ ಕಾಣೋದು ಕೂಡ ಬಂದಕೊಳ್ಳ ಅವರನ್ನು ಅಲ್ಲಿ ನೋಡಬೇಕು. ಹೌದಾ ಸರ್? ಈಗ ನಾವಿಲ್ಲಿ ಕೂತ್ಕೊಳ್ಬೇಕಿದ್ರೆ ಅವ್ರು ಬೇಕಲ್ಲ. ಸರಿ, ಹಾಗೆ ಈ ಶೈಲಿಗಳು ಇದು ನ್ಯಾಯವಾಗಿ ಇವತ್ತಿಗೆ ಎಲ್ಲ ಹಿಮ್ಮೇಳದವರು ಕೇಳಬೇಕಾದ ವಿಷಯ ಸರ್. ಹಾಗೆ ನನಗೆ ಇಲ್ಲಿ ತುಂಬ ಗೊತ್ತಿಲ್ಲ, ಆದರೆ ನಾನು ಕೇಳಿದ್ದನ್ನು ಅನುಭವ ಮಾಡೋದು. ಹಾಗೆ ಇಲ್ಲಿ ತುಂಬ ಪದಗಳಿಗೆ ಒಂದು ಮೋಹನ್ ರಾಗ ಅಂತ ಇರ್ತದೆ ಸರ್. ಇಲ್ಲಿ ಯಾವುದು ಧರ್ಮಸ್ಥಳ ಕ್ಷೇತ್ರ ಅಲ್ಲಿ ನೋಡಿ, ನೀವು ತೆಂಗಿನ ಆಟ ನೋಡಿ ಎಲ್ಲ ಗೊತ್ತುಂಟಲ್ಲ ಸರ್. ನೋಡಿ, ಒಂದು ರಾಗ ಆಟಾಣ ರಾಗ ಅಂತ ಇರ್ತದೆ ಸರ್. ಹಿಮ್ಮೇಳದವರಿಗೆ ಒಂದು ಕೊಡುಗೆ ರಾಗ. ಸಂಗೀತ ವಿದ್ವಾಂಸರು ಹೇಳಿದ್ದು ಬೇರೆ ಇರ್ತದೆ. ಇಲ್ಲಿ ಅಂಬುಜವದನೆ ಯಾರೆಲೆ ನೀನು, ಇದು ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಅಂತ ಹೇಳಬೇಕು, ನೆನಪಾಗ್ತದೆ. ಇದು ಈಗ ಒಂದು ಸಿನಿಮಾದ ಹಾಡುಗಳಿರುವ ಸಿನಿಮಾ ನೆನಪಾಗೋದಿಲ್ಲ ಹಾಗೆ. ಅಲ್ಲಿಯೂ ಹಾಗೆ, ಅಲ್ಲಿ ಕೋಟ ಉಂಟಲ್ಲ, ಇದು ಮೂರೂರು ದೇವರಗಡೆಯವರು, ಈ ಶಾಸ್ತ್ರಿಗಳಿಗೆ ಸೌಖ್ಯ ಸಮಯ ದೇವರಗಡೆಯವರು ಸ್ವಲ್ಪ ಸಮಯ ಬಂದಿದ್ದರು. ಅವರು ಅಭಿನಯ ಮಾಡಿದ್ರು ನೋಡಿ, ಶಾಸ್ತ್ರಿಗಳ ಅಭಿನಯ. ಅಂಬುಜವದನೆ ಇಲ್ಲಿ ಕಟ ತಗೋದವರು ಬದಲಿದು ಯಾರೆಲೆ ನೀನು ಸ್ವರ್ಗ ರಂಭೆ ಭೂಮಿಗೆ ಬಂದಿಬೋದೇನು ಇದು ರಾಗ ನೋಡಿ, ರಾಗ ಬಂದು ಸಂಬಂಧದವರ್ಯಾರು ಇಹರಿಲ್ಲಿ. ಈ ಅಭಿನಯ ಕುಂಬಳ ಸುಂದರರಾವ್ ಮಾಡ್ತಿದ್ರು, ಮತ್ತು ಈ ಪಾತ್ರ ಕುಂಬಳ ಸುಂದರರಾವ್ ಮಾಡ್ತಿದ್ರು. ಯಾರ ಕಾಂಬರ್ತಿಯಲಿ ಭಾಗವತರು ಹೇಳೋದು ಅವರಿಗೆ, ನಿಂದಿಯೇ ಇಲ್ಲಿ ನೋಡಿರ್ಬೋದು. ಧರ್ಮಸ್ಥಳ ಮೇಳದ ದೀಕ್ಷಿತ ಎಂಬ ಪಾತ್ರಧಾರಿಗೆ ಫಸ್ಟ್ ದೇವರ ಹೆಗ್ಡೆಯವರು ಮಾಡಿರುವ ನಾನು ನೋಡಿದೆವು.
ಅದನ್ನು ಮತ್ತೆ ನಾನು ಮೇಳದಲ್ಲಿರುವ ಕುಂಬಳ ಸುಂದರರಾವ್ ಮಾಡ್ತಿದ್ರು. ಅವ್ರ ಮಾತಿನಲ್ಲಿ ಆಯ್ತು ಸರ್ ಇದೊಂದು ನೋಡಿ ನನಗೆ ಇದನ್ನು ನಾವು ನೋಡ್ತಿಕೊಳ್ಳಿ ಅಭಿನಯ ಮಾಡೋದು ಭಾಗವತರ ಪದಗಳ ಉಂಟಲ್ಲ ಸರ್, ಅಭಿನಯಕ್ಕೂ ಹೆಚ್ಚು ಇದಿತ್ತು. ಮತ್ತು ಯಾವುದು ತುಂಬ ಇದಿತ್ತು ಇದರದ್ದು ಇದೇ ಅಮ್ಮ ತಂಗಮ್ಮ ಸೌಭದ್ರೆ ನೋಡಿ ಈ ಅದನ್ನು ಹಾಗೆ ಕೊಡ್ತಿದ್ರು ಅವರು. ಮತ್ತೊಂದು ಅದರಲ್ಲಿ ಅನ್ನಪುರದಲ್ಲಿ ಹಸಿವೆಯಲ್ಲಿ ಬರುವಂಥ ಪದಗಳು ಈಗಲೂ ನೆನಪಾಗ್ತದೆ ಸರ್. ಒಂದು 3 ದಿವಸ ಊಟ ಮಾಡದೆ ಹಸಿವೆಯಲ್ಲಿ ಉಂಟು ಅಂತೇಳಿ 3 ದಿನದಿಂದೆನಗೆ ಆಹಾರ ಇಲ್ಲದೆ ಬಳಲಿದೆ ಅಮ್ಮ ಅಂತ ಹೋಗೋದು. ನಾರಿಮಣಿ ದಯದೋರುತೆ ನಗೆ ಅಮ್ಮ ಹಸಿವಾಗುತ್ತದೆ ಧಾರಣೆಗಡೆ ಅಂತ ಗೊತ್ತಾಯ್ತು ಸರ್. ಎಲ್ಲ ನೋಡಿದ್ವಿ ಗೊತ್ತಾಯ್ತು ಸರ್. ನೀನು ಯಾರು ಎಲ್ಲಿದ್ದವ? ಬೆಟ್ಟದ ಮೇಲಿರ್ಪ ಸಿರಿವಂತರ ಮನೆಯಲ್ಲಿ ಹೊಟ್ಟೆಯ ಪಾಡಿಗೆ ದುಡಿದೆ ಅಮ್ಮ ಧಾರಣೆಗಡೆ ನೋಡಿ ಸರ್. ಅದರಲ್ಲೂ ಈಗಲೂ ನಾನು ಹತ್ತಿರ ಕೂತವ ನಿನ್ನ ಹೆಸರಿಗೆ ಅಲ್ಲಿ ನನ್ನನ್ನು ಕೆಲವರು ಅಣ್ಣ ಅಂತ ಕರೆದರು, ಇಲ್ಲಿ ನನ್ನನ್ನು ಕೆಲವು ಏನಪ್ಪ ಬಾಪ ಅಂತೇಳಿ ಅಪ್ಪ ಅಂತ ಕರೆದರು. ಆ ಅಣ್ಣನನ್ನು ಈ ಅಪ್ಪನನ್ನು ಸೇರಿಸಿ ಅಣ್ಣಪ್ಪನೆಂಬರು ನೋಡಿ. ತೆಂಕಿನ ಶೈಲಿಯಲ್ಲಿ ಇದು ಒಂದು ಪಾರಂಪರೆ ಸೇರ್ತದಿದ್ದರೆ ನಮ್ಮ ಗೊತ್ತಾಯ್ತು ಸರ್. ಹಾಗೆ ಇದು ನಾನು ನೋಡಿದೆವು ಸರಿ. ಹಾಗೆ ಇದು ಗೊತ್ತಾಯ್ತಲ್ಲ. ಮತ್ತು ಲಾಸ್ಟಿಗೆ ಮಂಜುನಾಥನೇ ಲಿಂಗ ಕದ್ರಿಯಿಂದ ಲಿಂಗ ಕೊಂಡೋಗುವುದು ಅಣ್ಣಪ್ಪ. ಅಲ್ಲಿ ಹೆಚ್ಚು ರಾಗಲ್ಲಿ ಹೇಳಲಿಕ್ಕಿಲ್ಲ ಅವರು. ಮಂಜುನಾಥನೇ ದಯದಿ ಬಾ ರಂಜಿಸುವ ನೆಲ್ಯಾಡಿ ಬೀಡಿಗೆ ಕಂಜಸ ಕಾನುದಯಿಸುವ ಮೊದಲೇ ಮಂಜುನಾಥ. ನೋಡಿ ಈಗ ಅದನ್ನೇ ನಾನು ಮಿಮಿಕ್ರಿ ಮಾಡಿದೆ. ಗಗರಿಯವರಾದರೆ ಹೇಗಿತ್ತಿತ್ತು? ಮಂಜುನಾಥನೇ ದಯದಿ ಬಾ ನೋಡಿ ಕೆಲವು ಕಡೆ ಬೇಕಾಗ್ತದೆ. ಆದರೆ ಅಲ್ಲಿ ಕಡತೋಕದವರ ಕೊಡುಗೆ ಅದು ನಮ್ಮ ತೆಂಕಿನ ಶೈಲಿಯಾಗಿ ಬಲ್ಪುರದ್ದು ಹಿರಿಯ ಬಲ್ಪುರ ಶೈಲಿ ಹಾಗೆ ಇರ್ತಾನೆ. ಮಂಜುನಾಥನೇ ದಯದಿ ಬಾ ಆಲಪನ ಇತ್ತು, ಕೇಳಿಲ್ಲ ಸರ್ ಇದು ಹಾಗೆ. ಮತ್ತು ಕರ್ಣ ಪರ್ವದಲ್ಲಿ ಕಡತೋಕದವರು ಯಾವುದು ಕುಂಬಳ ಸುಂದರರಾಯರು, ಅವರು ಕರ್ಣ ನೋಡಿರ್ಬೋದು ನೀವು. ಅವರು ಕರ್ಣ ಭರತ ಇಂಥ ಪಾತ್ರಗಳಲ್ಲಿ ಒಳ್ಳೆ ಮಾತಾಡಿ ಆ ಮಾತಿನ ಮೂಲಕವೇ ಶಾಸಕರಾದವರು. ಅವರ ಮಾತು ಕುಂಬಳೆಯವರವರು, ಕುಂಬಳೆಗೆ ಹೆಸರು ತಂದವರು. ಇದು ಅವರು ಕರ್ಣನ ಕರೀವಿ ಸರ್. ಕರ್ಣನಿಗೆ ಅವನ ನಿಜ ಸ್ಥಿತಿ ಹೇಳಬೇಕು. ಅಲ್ಲಿಯೂ ಹಾಗೆ ಅದು ರಾಗವಾಗಿ ಈ ನಮ್ಮ ಅಂಬುಜಾಬಾದನೆ ಅಂತ ಹೇಳಿದೆಲ್ಲ. ಬಾರೈಜ ಭಾನು ಸುಕುಮಾರ ಎನ್ನಯ ರಥವ ಏರು ಮಾತುಗಳಾಡುವ ಕಾರಣಗಳಿವುದು. ಕರ್ಣ ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡಲಿಕ್ಕೆ ನನ್ನ ರಥವನ್ನು ಏರಯ್ಯ. ನೋಡಿ ಕೃಷ್ಣನ ಸಂಗತಿ ಗೊತ್ತಿರ ನಿಮಗೆ, ಅದನ್ನು ಇದು ಮಾಡ್ದವ ನನಗೆ ಗೊತ್ತುಂಟು. ಆವಾಗ ಈ ಕರ್ಣ ಇರುವ ಪದ್ಯ ಶ್ರೀನಾಥ ನಿನ್ನ
ನುಡಿಗೆ ನೆಮ್ಮೆ ನಾನು ನಿನ್ನಯ ರಥವಯೇ ಸರಿಸಮಾನವೇನಯ್ಯ ಶ್ರೀರಾಧ ಇದು ಕಳೆದ ನಮ್ಮ ಜೊತೆ ಕೃಷ್ಣ ಹೀಗೆ ಹೇಳ್ತೀಯಲ್ಲ ನೀನು ಅಂತ ನಾನು ಮುಂದೆ ಅವನ ತಾಯಿಯನ್ನು ನಿಜವಲ್ಲೇ ಹೇಳುವ ಸಮಯ ಉಂಟು. ಆ ಒಂದು ಸಂದರ್ಭದಲ್ಲಿ ಸರ್ ಇದು ನಮ್ಮ ಮಾರುತಿಗೆ ತೆಂಕಿನ ಒಂದು ಮರೆಯಲಾರದ ಸ್ಥಳ. ಹಾಗೆ ವಿಠ್ಠಲ ಶಾಸ್ತ್ರಿಗಳು ನಾವು ನೋಡಿದ್ದೆವು, ಅದು ಬ್ರಹ್ಮನ ಕಪಾಲವನ್ನು ಕಚ್ಚುತ್ತದಲ್ಲ ಸರ್. ಆವಾಗ ಯಾರಿಗೆ ಹೇಳೋ ಪದ್ಯ ಅಲ್ಲಿ ನರಸಿಂಹಭಟ್ರ ಇದು ನಾವು ಶಾಲೆಗೆ ಹೋಗ್ತಿರುವಾಗ ಅವರದ್ದು ನೋಡಿದ್ವಿ. ಅಲ್ಲಿ ಸಾರಸಾಸನ ಶಿರವು ಒಂದು ಕೈಯಲ್ಲಿ ಅಭಿನಯ ಮಾಡಬೇಕು, ಒಂದು ಕಡೆಯಲ್ಲಿ ಇದುಂಟು ಅಲ್ಲಿ ಕರಗಚ್ಚೇರಿಗೆ ಅಲ್ಲಿ ಸಾರಸಾಸನ ಶಿರ ಹೀಗೆ ಮಾಡ್ಯಾರ ಅವರು. ಕರವ ಕಚ್ಚಿ ಅಂತ ಹೇಳುವಾಗ ಅದು ಒಂದು ಕಚ್ಚಿ ಅಲ್ಲಿಯೂ ಕಚ್ಚಿತು ಅಂತ ನೋಡಿ ಅದು ಅವರು ಇಷ್ಟು ಅಭ್ಯವ ನೋಡಿ ಎಲ್ಲಿ ಅವರ ಅಭಿನಯದಲ್ಲಿ ಉಂಟಲ್ಲ ಸರ್. ಈ ರೀತಿ ಅಂತ ಹೇಳುವಾಗ ವಿಠ್ಠಲ ಶಾಸ್ತ್ರಿಗಳನ್ನು ಅಲ್ಲಿಂದಲೇ ಆಸ್ಪತ್ರೆಗೆ ತಗೊಂಡೋಗಿ ಅದಕ್ಕೆ ಅಂತ ಒಂದು ಅಭಿನಯ ಇತ್ತು ಅವ್ರದ್ದು. ಕಚ್ಚಿ ಹೀರಿತು ರಕ್ತ ಎಲ್ಲವೂ ಶಾಸ್ತ್ರಿಗಳ ಅಭಿನಯ ಇದು ನಾನು ನೋಡಿದೆವು ಸರ್. ಅದಕ್ಕೆ ಒಂದು ಅಗರಿಭಾಗವತರ ಪದ್ಯ, ಇದೇ ಅಗರಿಭಾಗವತರ ಪದ್ಯಕ್ಕೆ ನಾನು ಹೇಳಿದೆಲ್ಲ ಧರ್ಮಸ್ಥಳ ಇದು ನೋಡಿರಿ ದ್ವಿಜರೂಪ ಒಪ್ಪುದನ್ನು ಒಂದು ಕಲಾವಿದನಿಗೆ ಮತ್ತು ಬೇಕಿದ್ದ ಪದ್ಯಗಳು ಪದ ಕೇಳಲಿಕ್ಕೆ ಎಲ್ಲರದ್ದು ಚೆಂದ ಇರ್ತದೆ. ಹಾಗೆ ಇಲ್ಲಿ ಒಂದು ದಿವಸ ಅಲ್ಲಿ ಅವರದ್ದು ಸಂಭಾಷಣೆ ಹೋಗಿ ಅಲ್ಲಿಗೆ ಹೋಗಬೇಡ ನೀನು, ಏನು ಹೋಗಬೇಡ, ಹೋಗೋದಿಲ್ಲ ಕಾರಣ ಏನು ಒಂದು ಅಂತ ಹೇಳುವಾಗಲೇ ಒಂದು ದಿವಸ ಅಂತ ಹಾಗಾದ್ರೆ ಹೇಳ್ತೆ. ಆಗ ಅವರದ್ದೊಂದು ಕಾಂಬಿನೇಷನ್ ಸರ್, ಒಂದು ದಿವಸ ನಾನು ಕುಳಿತೇರ್ಪ ಸಭೆಗೆ ಅವರು ಹೇಳೋ ಪದ್ಯ ಇದು ಸರಿ ಬರಲಿಲ್ಲ ಅದು ಅಂತ ಅಗರೀಶ್ ಶೈಲಿ ಅಂತ ಒಂದು ಅದಕ್ಕೆ ಅವರ ಅಭಿನಯ ಬಂದನು ದಕ್ಷತ ಹೇಳದ ಬಗೆಗೆ ಎರಡೆರಡು ಸಲ ಹೇಳಲಿಕ್ಕಿಲ್ಲ ಅಲ್ಲಿ ಈಗ ತುಂಬ ಸರ್ತಿ ಇರ್ತದೆ ಹೇಳಲಿಕ್ಕೆ. ಊಟದಲ್ಲಿ ನಿಪುಣ ಅಂತ 15 ಸಲ ಹೇಳಿದರೆ 15 ಸಲ ಊಟ ಮಾಡ್ತಾರೆ ಅವರು ಅಲ್ಲ. ಇಲ್ಲಿ ಅವರದ್ದು ನಿಘಂಟು ನಿಂದಿಸಿ ಜರೆದೆನ್ನ ಬೈದಂತ ನುಡಿಯ ಎಂದೆಂದೀಗ ಹೀಗೆ ಮಾಡಿದುಗಳು ಅದನ್ನು ನಾ ಮರೆವೇನೇ ಪರಿಯ ಒಂದು ದಿವಸ ಕುಳಿತೇ ಪದವೇ ನುಡಿ ಒಂದು ದಿವಸ ಅದು ಅಲ್ಲಿ ಮುಕ್ತಾಯ ಮಾಡೋ ಕ್ರಮ. ಇಲ್ಲೊಂದು ಸಿಸ್ಟಮ್ ಇತ್ತು, ಇದಕ್ಕೆ ನಾನು ಹೇಳಿದ್ದು ಸರಿ ಅಂತ ಆಗಲಿಲ್ಲ ಸರ್. ಇದು ಅಗರ ಶೈಲಿ ಆಗ್ತಿದೆ, ಅವರ ಶೈಲಿ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಕೆಲವು ಅವರನ್ನು ತಮಾಷೆ ಮಾಡಿದ ಹಾಗೆ ಕಾಣಲಿಕ್ಕೂ ಸಾಕು, ಆದರೆ ಅವರ ಶೈಲಿ ಬರ್ತದೆ ಗೊತ್ತಾಯ್ತು ಸರ್. ಈ ಅಗರಿ ಶೈಲಿ ಅಂತ ಹೇಳುವಾಗ ತುಂಬ ನಮಗೆ ಅದು ಕಣ್ಣಿಗೆ ಕಾಣ್ತದೆ. ಹೇಳ್ತೀರಿ ಸರ್, ಕಲಿಸುವವನಿಗೆ ಅವು ತಿಳಿಬೇಕಲ್ಲ ಸರ್. ಈ ಕಲಿಸುವ ಹೇಳಿಕೊಡುವ ಶಿಕ್ಷಕನಿಗೆ ಅವನಿಗೆ ಸರಿ ABCD ಗೊತ್ತಿದ್ದಿರಲ್ಲ ಅವ ಅಲ್ಲಿ ಹೇಳಿಕೊಡೋದು ಸರ್. ಅವನದೇ ಸರಿ ಇಲ್ಲೇ ಇದ್ದರೆ ಅವನಿಗೆ SLCಗೆ ಹೋದವರು 8ನೇ ಕ್ಲಾಸಿನವರನ್ನು ದೂರಿಕೊಂಡು ಕೂತರಾಗ್ತದೆ ಸರ್. ಅವ ಅಲ್ಲಿ ಹೋದವ ಮುಂದಕ್ಕೆ ಹೋಗಬೇಕಾ ಬೇಡ. ಈಗ ನಾವು ಹೇಳ್ತೇವೆ ತೆಂಕುತಿಟ್ಟು ಅಂತ ಹೇಳಿದರೆ ಹೌದಲ್ಲ ಸರ್. ತೆಂಕುತಿಟ್ಟಿನಲ್ಲಿ ಬಯಲಾಟ ಮೇಳಗಳಲ್ಲಿ ಅದು ಹರಿಕೆಯಲ್ಲಿ ನಡೀತದೆ. ಎಷ್ಟು ಜನವೂ ಭಾಗವತರು ಬರ್ತಾರೆ, ಒಬ್ಬ ಇಂಜಿನಿಯರು ಭಾಗವತರು ಆಗ್ತಾರೆ. ಮನೆಯಲ್ಲಿ ಕೂತವ್ರನ್ನ ಬಾಮಾರೆ ನೀವು ಭಾಗವತ ಆಗ್ತದೆ. ಒಂದು ಸ್ಟೇಜ್ ಮೇಳದಲ್ಲಿ ಟಿಕೆಟ್ ಕೊಟ್ಟುವುದು ಬರೆದು ದುಡ್ಡು ಕೊಟ್ಟು ಯಾಕೆ ಬ್ರಹ್ಮಕಪಾಲ್ ಬಂಡೇಶ್ವರ 2 ಪದ ಕೇಳಲಿಕ್ಕೆ ಯಾಕೆ 100 ರೂಪಾಯಿ ಟಿಕೆಟ್ ಇದ್ದರೂ ತಗೊಳ್ತಾನೆ. ಬಯಲಾಟಕ್ಕೆ ಹೋದವ ಅಲ್ಲಿ ಸೀದಾ ಹೋಗಿ ಮಲಗಿ ಹೋಗಿದ್ದಾನೆ. ಅಲ್ಲಿ ಮಹಿಷಾಸುರನ್ನು ನೋಡಿ ಹೋಗಿ ಮಲಗಿ ಹೋಗಿದ್ದಾನೆ. ಅವನ ವಿಮರ್ಶೆ ಕೇಳಬೇಡಿ ನೀವು. ಅಲ್ಲಿರುವ ಗುರುವಾಗಿ ಅಂಥದ್ದಕ್ಕೆ ಹೋಗಿ ನಾವು ಅವರನ್ನು ನೋಡಬೇಕು. ತೆಂಕು ಬಡಗು ತೆಂಕು ತಿಟ್ಟನ್ನು ಮೇಲೆ ಅತ್ಯುತ್ತಮ ಅಂದರೆ ಏನು, ಯಾವಾಗ ಇದ್ದದ್ದು? ಧರ್ಮಸ್ಥಳ ಮೇಳದಲ್ಲಿ ಅಷ್ಟು ಸಮಯವು ನಮ್ಮ ತಂದೆಯವರು ಇರಲಿಲ್ಲ.
ಪುತ್ತಿಗೆ ಜೋಯಿಸರು ಇದ್ದರು, ಮೇಳ ಮಾಡಿದ ಸಮಯ ಇದ್ದು. ಮತ್ತೆಲ್ಲ ಇದ್ದ ಭಾಗವತರು ಯಾರಲ್ಲಿ? ಕೊರಿಯದವರು ಇದ್ದರೆ, ಅಲ್ಲ ಕುಬಣ್ಣವರು ಇದ್ದರೆ, ಪೂಂಜರು ಇದ್ದರೆ, ಇವರು ಅವರನ್ನೆಲ್ಲ ನೋಡಿ ಕಲ್ತವರು ಇರೋದಲ್ಲ ಸರ್ ಇವರು. ಅದನ್ನೆಲ್ಲೇ ನೋಡೋದಲ್ಲ ನಾವು. ಇಲ್ಲಿ ಪರಂಪರೆ ಯಾವುದು ಇದರ ಬಗ್ಗೆ ಹೇಳುವವರಿಲ್ಲ. ಈಗ ನಾವು ಇವತ್ತು ನನಗೆ ಹೇಳಲಿಕ್ಕೆ ಸಿಕ್ಕಿತು. ಈಗ ಆಟಗಳು ಎಷ್ಟೇ ಆಗ್ತದೆ, ಹಿಮ್ಮೇಳದ ಬಗ್ಗೆ ಒಂದು ಹೇಳುವವರು ಇದ್ದಿರಲ್ಲ ಸರ್. ನಾನು ಎಲ್ಲಿಗೆ ಹೋಗಿ ಹೇಳೋದಿಲ್ಲ, ನಾನು ಎಲ್ಲಿಯೂ ಮಾಂಬಾಡಿ ಅಂತ ಹೋಗೋದಿಲ್ಲ, ಶಿಕ್ಷಣದಲ್ಲಿ ಮಾತ್ರ ಹೋಗೋದು. ನಾನು ಹೇಗೆ ಅಂತ ಹೆಗ್ಡೆಯವ್ರಿಗೆ ಗೊತ್ತಿರ್ತದೆ, ಧರ್ಮಾಧಿಕಾರಿ ಸ್ವಾಮಿಗಳಿಗೆ ಗೊತ್ತಿರ್ತದೆ, ನಾನು ಹೇಳೋದು ಹೋಗೋದಿಲ್ಲ ಸರ್. ಅದು ಇವತ್ತೊಂದು ಇಂಥದ್ದೊಂದು ಇದ್ದರೂ ಕನಸಲ್ಲ ನಾನು ಬರೆದು ಎಲ್ಲ ಕಡೆ ಹೇಳಿದರೆ ನನ್ನನ್ನು ಇದು ಮಾಡ್ಯಾರು. ಅದು ಸರ್ ಕೇಳಿ ಸರ್, ಇದ್ದಾಗೆ ಉಂಟು ಸರ್, ಉಂಟು ಸರಿ. ಈ ಕಲಿಸಲಿಕ್ಕೆ ಕರೆಕ್ಟ್ ಉಂಟು ಸರ್, ಉಂಟು. ಈ ಕಲಿಸುವಿಕೆ ನಾನು ನೋಡಿದಲ್ಲಿ, ನಾನು ಹೇಳಿದೆಲ್ಲ, ನಾನು ಕಟೀಲು ಮೇಳದಲ್ಲಿರುವ ಅವರದ್ದು ಯಾರು ಮೊದಲಿದ್ದವರು ನೋಡಿ, ಗದ್ರಿ ವಿಷ್ಣುದು ವೇಷವನ್ನು ನೋಡಿದೆವು ನಾನು, ಭಟ್ರೆ ಚಂದು ನೋಡಿದ್ದೇವೆ. ಇದು ಅವರ ನಾಟ್ಯಗಳ ಒಂದು ಕ್ರಮ ಬೇರೆ. ಅಡಿಕೆ ರಾಮಿಯವರಿಗೆ ನಾಟ್ಯ, ಚಂದು ನಾಟ್ಯ ನೋಡಲಿಕ್ಕೆ ಇದ್ದೆ. ಮತ್ತು ಮಾಧವ ಶೆಟ್ಟಿ ನೋಡ್ತಾಯಿದ್ದೆ, ಅವ್ರನ್ನ ಸಲಾಮ್ ಹೆಜ್ಜೆ ನೋಡಲಿಕ್ಕೆ ನಾಟ್ಯದವರಿಗೆ ಭಾರಿ ಹೇಳಿದ್ರು. ಈಗ ನನಗೆ ರಾಗ ಹೇಳಿದಾಗೆ ನಾಟ್ಯ ನೋಡಲಿಕ್ಕೆ ಚೆಂದ ಇತ್ತು. ಕ್ರಿಶ್ಚಿಯನ್ ಬಾಬು ಅಂತ ಒಬ್ಬರು ಇದ್ದರು ಸರ್, ಆ ಒಂದು ರಂಗಸ್ಥಳ ಸುತ್ತು ಬರೋದು ಅವರಿಂದ ಮತ್ತೆ ಹುಟ್ಟಿದ್ದು ಕೆಲವು ಅವರಿಂದ ಅವರ ಪರವಾಗಿ. ಮತ್ತು ವಿಠಲ ಶಾಸ್ತ್ರಿಗಳು ಅವರು ಯಾರು ಪರಮಶಿವ ಅಂತಾರೆ ಯಾರೊಬ್ಬರ ಭರತನಾಟ್ಯ ಮತ್ತು ಶಿವರಾಮ ಕಾರಂತರ ಕೈಯಿಂದ ಎಲ್ಲ ಕಲಿತು ಅಭಿನಯವನ್ನು ಶಾಸ್ತ್ರೋಕ್ತ ಕಲಿತವರು. ಭರತನಾಟ್ಯದಲ್ಲಿ ಒಂದು ಉಂಟಲ್ಲ ಸರ್, ಈಗ ಒಂದು ಮತ್ಸ್ಯ ಕೂರ್ಮ, ಈ ಪೂರ್ವರಂಗದ ಪದ್ಯದಲ್ಲಿ ಉಂಟು. ಯಾವುದು? ಮತ್ಸ್ಯ ಕೂರ್ಮ ವರಾಶ್ಚ ನಾರಸಿಂಹಶ್ಚ ವಾಮನ ಭಾರ್ಗವೋ ರಾಮ ಕೃಷ್ಣಂಚ ಬುದ್ಧ ಕಲ್ಕಿ ದಶಾಕೃತಿ. ಇಲ್ಲಿ ಬಾಲಗೋಪಾಲರು ಇರೋದು. ಆವಾಗ ಬಾಲಗೋಪಾಲರಿಗೆ ಈ ಕ್ಲಾಸ್ ಮಾಡಬೇಕಿಕೊಳ್ಳಿ. ನಾನು ಏನು ಮಾಡ್ತಿದ್ದೆ, ನನಗೆ ತಂದೆಯವರು ಹೇಳ್ತಿದ್ರು, ಕಂಸ ಅಂತಕ ಅಂತ ಹೇಳಿ ಹೀಗೆ ಮಾಡಬೇಕು, ಮೊದಲೇ ಎಲ್ಲಿದ್ದ ಅಂತ ಕೊಡಬೇಕು. ಅದೆಲ್ಲ ಪಾಠ ಆಗಬೇಡು ಸರ್. ಪಾಠ ಆಗಲಿಕ್ಕೆ ಕ್ಲಾಸಿನಲ್ಲಿ 3 ತಿಂಗಳಲ್ಲಿ ಓಡಿದವನಿಗೆ ಎಲ್ಲಿ ಯಾರಿಗೆ ಗೊತ್ತಾಗ್ತದೆ? ಈ 1ನೇ ಪಾಠವನ್ನು ನಾವು ಬಿಡಿಸಿ ಇಡುವಾಗ ಇಕ್ಕು ಬಡಿಚು ಮಾರೆಯ, ಅದು ಬೇಕು ಅಂತ ಇರುವವನಿಗೆಲ್ಲ. ಈಗ ನನ್ನ ಮನೆಯಲ್ಲಿ ಕ್ಲಾಸ್ ಆದ ಕಾರಣ ಪಟ್ಲನಿಗೆ ಗೊತ್ತಾಯಿತು, ನೆಕ್ಕರ ಮೇಲೆ ಗೊತ್ತಾಯಿತು. ನಿಮಗೆ ಎಲ್ಲಿ ಗೊತ್ತಾಯಿತು? ನನಗೆ ಮಾಂಬಾಡಿ ಅವರು ಹೇಳಿ ಕಡತೋಕ ಅವ್ರದ್ದು ನಾನೆಲ್ಲ ಕೊಟ್ಟು ಅವರಿಗೆ ಕೊಟ್ಟೆ ಕೊಡಿ. ಈಗ ನಾನು ಹೇಳಿದ ಪದವನ್ನು ನಾನು ನಿಮಗೆ ಇಲ್ಲಿ ಕಲಿಯೋರಿಗೆ ಹೇಗೆ ಹೇಳಿ ತೋರಿಸ್ತೇನೆ, ನಿಮಗೆ ಅಂದಾಜಾಗಬೇಡ. ನಾನು ಹೇಳಿದ್ದನ್ನು ಒಳ್ಳೆಯದಾಗಲಿಕ್ಕೆಲ್ಲ ನಾನು ಹೇಳಿಕೊಡೋದು. ನಾನು ಹೇಳುವಾಗ ಏನು ಮಾಡ್ತೇನೆ, ಅಲ್ಪ ಬಲಿಪೇರತ್ತು ಏರು ಪೋಡು ಹಾಕಲಿಲ್ಲದ್ರೆ ಎಡ್ಡೆ ನಿಕ್ಲ ಮಿತ್ತು ಪೋಡು ಅಂತ ಹೇಳೋದಲ್ಲ ನಾನು. ಅವರೇ ಮೇಲೆ ಹೋಗೋದಲ್ಲ. ಈಗ ಇಲ್ಲಿ ನಿಮ್ಮ ಸ್ಥಾನದಲ್ಲಿ ಮೊದಲು ಇದ್ದರು, ನಿಮ್ಮಿಂದ ಮತ್ತೆ ಬರು ಇರೋದಿಲ್ಲ ಸರ್. ಯೂನಿವರ್ಸಿಟಿ ಅಲ್ಲ. ಈಗ ನನ್ನನ್ನು ಈಗ ಅವರಷ್ಟು ಹೇಳ್ತಿದ್ರು, ಮಾಂಬಾಡಿ ಅಂದರೆ ಒಂದು ಇದು ಅಂತ ಗೊತ್ತಾಯ್ತು. ನನ್ನ ಯಾವಾಗಲೂ ಬ್ಯಾಗಿನಲ್ಲಿ ಒಂದು ಚೆಂಡೆ ಮೊದಲೇ ಪುಸ್ತಕ ಇರ್ತದೆ ಅಂತ ಹೇಳು. ಅದನ್ನು ನೋಡೋರು ಬೇಕಲ್ಲ ಸರ್. ಅದರಲ್ಲಿದ್ದದ್ದನ್ನು ಕೇಳಲಿಕ್ಕೆಲ್ಲ ಬರೋದು, ಎಲ್ಲ ಕೇಳಲಿಕ್ಕೆ ಹೊರಡೋದು ಯಾವಾಗ? ಎಲ್ಲರೂ ಕೇಳಿದ್ರು ಹೇಳಲಿಕ್ಕಾಗ್ತದೆ. ನನಗೆ ಪುರ್ಸೊತ್ತಿಲ್ಲ ಮಾರ್ರೆ ಅಂತ ಹೇಳೋದಿಲ್ಲ ಸರ್. ಈಗ ನೀವು ಕೇಳಿದ ಕಾರಣ ಇಲ್ಲಿ ನನಗೆ ಹೇಳುವ ಅವಕಾಶ ಸಿಕ್ಕಿತ್ತುಗಳು. ಈ ಕ್ಲಾಸಿನಲ್ಲಿ ನಂದನ್ನು ನೋಡಿ ಇವರಿಗೆಲ್ಲ ಗೊತ್ತುಂಟು, ಸತೀಶನಿಗೆ ಗೊತ್ತುಂಟು, ಗೊತ್ತಾಯ್ತು ಸರ್. ಈಗ ಇವತ್ತು ಇಲ್ಲಿ ನೋಡಿ ಹಿಂದೆ ಹೇಳಿದ್ರೆ ಚಿಕ್ಕ ಪಣ್ತಾರಂತ ಅವರಿಗೆ ಗೊತ್ತಿರ್ತದೆ. ಮನೆಯಲ್ಲಿ ಇನ್ನೂ ಫ್ರೀಯಾಗಿ ನಾವು ಹೇಳಲಿಕ್ಕಾಗ್ತೇವೆ. ಮಲ್ಲಿ ಯಾವಾಗ